ತುಳುನಾಡಿನ ಕಾಡಿನಲ್ಲಿ ತ್ಯಜಿಸಲ್ಪಟ್ಟ ಮಗುವನ್ನು ದೇವರು ದತ್ತು ತೆಗೆದುಕೊಂಡರೆ ಏನು? ಹೌದು, ಕಾಡಿನಲ್ಲಿ ತಾಯಿಯಿಂದ ಬೇರ್ಪಟ್ಟ ಮಗುವಿನ ಕಷ್ಟವನ್ನು ನೋಡಿ ತಾಯಿ ದೇವಮಾತೆಯು ಮಗುವನ್ನು ಕೈಲಾಸಕ್ಕೆ ಕರೆತಂದಿತು. ಕೈಲಾಸ ಪರ್ವತದ ಹಿಮ ಪ್ರದೇಶದಲ್ಲಿ ಸಂತೋಷದಿಂದ ಓಡಾಡುತ್ತಾ ಬೆಳೆದನು. ದೇವಮಾತೆಯು ತನ್ನ ಮಡಿಲಲ್ಲಿ ಆ ಮರಿಯನ್ನು ಬೆಳೆಸುತ್ತಿದ್ದಳು. ಆದರೆ ರಕ್ತದಲ್ಲಿರುವ ಕಾಡುತನವನ್ನು ಯಾರಿಂದಲೂ ಅಳಿಸಲು ಸಾಧ್ಯವಿಲ್ಲ. ಬೆಳೆಯುತ್ತಾ ಬೆಳೆಯುತ್ತಾ ಅವನ ನಡೆನುಡಿಯಲ್ಲಿ ಕಾಡುತನ ಕಾಣಿಸತೊಡಗಿತು. ಅಲ್ಲಿನ ಉದ್ಯಾನಗಳು ತುಳಿದು ಹಾಕಲಾಯಿತು. ಈ ದುರಂಕಾರವನ್ನು ಕಂಡ ಮಹಾದೇವನು ಅವನ ನಾಶಕ್ಕಾಗಿ ಮುಂದೆ ಬಂದನು. ಆದರೆ ದೇವಿ ಮಾತೆಯ ಕಣ್ಣೀರು ಆ ಕೋಪವನ್ನು ತಡೆಹಿಡಿದಿತು. ಕೊನೆಗೆ ದೇವಿ ಮಾತೆಯ ಕಣ್ಣೀರಿನಿಂದ ಮೃದುವಾದ ಮಹಾದೇವನು ಅವನಿಗೆ ಒಂದು ನಿಯೋಗ ಕೊಡಲಾಯಿತು. ನಿನ್ನ ಜನ್ಮಭೂಮಿಗೆ ಹಿಂತಿರುಗಿ ಹೋಗಿ ಅಲ್ಲಿನ ಬಡವರಿಗೆ ಕಾವಲಾಗಿ ನಿಲ್ಲು. ಹೀಗೆ ತನ್ನ ಜನ್ಮಭೂಮಿಯಾದ ತುಳುನಾಡಿಗೆ ತಿರುಗಿ ಬಂದ ಕಾಡುಹಂದಿಯು ಕಾಲಕ್ರಮೇಣ ಪಂಜುರ್ಲಿ ಎಂಬ ದೈವಿ ನಾಮವನ್ನು ಪಡೆದು ತುಳುನಾಡಿನಲ್ಲಿ ನೆಲೆಸಿತು. ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು